ಶಾರ್ಟ್ ಸರ್ಕ್ಯೂಟ್ನಿಂದ ಅಪಾರ ಬೆಳೆ ನಾಶ ಆಗಿದೆ. ಜಮೀನಿನಲ್ಲೇ ಸುಟ್ಟು ಕರಕಲಾದ ಅಡಿಕೆ, ಬಾಳೆ ಬೆಳೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಬೆಂಕಿ ಬಿದ್ದು 2 ಎಕರೆ ಪ್ರದೇಶದಲ್ಲಿ ಅಡಿಕೆ, ಬಾಳೆ ನಾಶ ಆಗಿದೆ. ರೈತ ಬಸನಗೌಡ ಎಂಬುವರಿಗೆ ಸೇರಿದಂತ ಬೆಳೆ ಭಸ್ಮವಾಗಿದೆ. ಹೊಲದ ಮಧ್ಯಭಾಗದಲ್ಲಿರುವಂತಹ ವಿದ್ಯುತ್ ಕಂಬಗಳು, 400 ಬಾಳೆ ಗಿಡಗಳು, 500 ಅಡಿಕೆಗಳು ಸುಟ್ಟು ಕರಕಲಾಗ್ಬಿಟ್ಟಿದೆ. ನೋಡಿ, ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದಿರುವಂತಹ ಘಟನೆ ಆಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಪಾರ ಬೆಳೆ ನಾಶ ಆಗಿರುವಂತಹ ಘಟನೆ. ಜಮೀನಿನಲ್ಲೇ ಸುಟ್ಟು ಕರಕಲಾದ ಅಡಿಕೆ, ಬಾಳೆ ಬೆಳೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಬೆಂಕಿ ಬಿದ್ದು 2 ಎಕರೆ ಪ್ರದೇಶದಲ್ಲಿ ಅಡಿಕೆ, ಬಾಳೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ, ನಾಶ ಆಗ್ಬಿಟ್ಟಿದೆ. ರೈತ ಬಸನಗೌಡ ಎಂಬುವರಿಗೆ ಸೇರಿದಂತ ಬೆಳೆ ಭಸ್ಮ ಆಗಿರೋದು. ಹೊಲದ ಮಧ್ಯಭಾಗದಲ್ಲಿರುವಂತಹ ವಿದ್ಯುತ್ ಕಂಬಗಳು, 400 ಬಾಳೆ ಗಿಡಗಳು, 500 ಅಡಿಕೆಗಳು ಸುಟ್ಟು ಕರಕಲಾಗ್ಬಿಟ್ಟಿದೆ. ಅಲ್ಲಿನ ದೃಶ್ಯಗಳನ್ನೇ ನೀವು ಗಮನಿಸ್ತಾ ಇದ್ದೀರಾ. ಪಾಪ ನೋಡಿ ಎಷ್ಟರ ಮಟ್ಟಿಗೆ ಅವರಿಗೆ ನಷ್ಟ ಆಗಿದೆ ಅಂತ. ಒಳ್ಳೆ ಬೆಳೆಗಳು ಬರ್ತಾ ಇತ್ತು, ಈ ಸಂದರ್ಭದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿರೋದು. ನೋಡ್ತಾ ಇದ್ದಂಗೆ ಸಂಪೂರ್ಣವಾಗಿ ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ಒಂದು ಕಡೆಯಲ್ಲಿ ಮಳೆ ಬಂದರೆ ಸಮಸ್ಯೆ ಆಗುತ್ತೆ, ಮಳೆ ಬರೆದಿದ್ರೆ ಸಮಸ್ಯೆ ಆಗುತ್ತೆ. ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಅದರ ಮಧ್ಯೆ ಇದೀಗ ಶಾರ್ಟ್ ಸರ್ಕ್ಯೂಟ್ನಿಂದಲೂ ಕೂಡ ತಾವು ಬೆಳೆದಿದ್ದಂಥ ಬೆಳೆಗಳು ಎಲ್ಲವೂ ನಾಶ ಆಗಿರುವಂಥ ಘಟನೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ನಡೆದುಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಅವಘಡ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಎಷ್ಟು ಮಟ್ಟಿಗೆ ಹಾನಿ ಆಗಿದೆ, ನಷ್ಟ ಎಷ್ಟಾಗಿದೆ, ಈ ಬಗ್ಗೆ ಏನಾದರೂ ಪರಿಹಾರ ನೀಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ ಸಿದ್ದು? ಖಂಡಿತವಾಗ್ಲೂ ನೀತಿ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆ ಅಂತೂ ಇದ್ದದ್ದು ತಪ್ಪಿದ್ದಲ್ಲ. ಯಾಕಂದ್ರೆ ಕೆಲವೊಂದ್ಸಲಿ ವಿಪರೀತವಾದಂತ ಮಳೆ ಆದ್ರೆ ಬೆಳೆ ಹಾನಿ ಆಗುತ್ತೆ, ವಿಪರೀತ ಚಂಡಮಾರುತ, ಇಂತಹ ಸಮಸ್ಯೆಗಳಲ್ಲಿ ರೈತ ತುತ್ತಾಗ್ತಾನೆ ಇರ್ತಾನೆ. ಆದ್ರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸಾಕಷ್ಟು ಅಡಿಕೆ ಬಂದಿತ್ತು, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಅದು ಅಂದ್ರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಅನ್ನುವಂತ ಗ್ರಾಮ. ಈ ಗ್ರಾಮದ ರೈತನಾಗಿರುವಂತಹ ಬಸನಗೌಡ ಎಂಬುವರಿಗೆ ಸೇರುವಂತದ್ದು. ಮತ್ತು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಸಾಕಷ್ಟು ಅಡಿಕೆ ಬೆಳೆ ಏನಿತ್ತು ನಾಶವಾಗಿರುವಂತದ್ದು. ಅದು ಏನಂದ್ರೆ ರೈತ ಬಸನಗೌಡ ಅನ್ನುವಂಥವ್ರು 2 ಎಕರೆ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ರು. ಜೊತೆಗೆ ಅಲ್ಲಿ ಬಾಳೆ ಗಿಡಗಳನ್ನ ಕೂಡ ಬೆಳೆದಿರುವಂತದ್ದು. ಅಂದ್ರೆ ಒಂದೇ ನಂಬಿರ್ಲಿಲ್ಲ, ಅಡಿಕೆ ಮತ್ತು ಬಾಳೆ ಎರಡುಗಳನ್ನ ಹಾಕಿ ಬಳಕೆ ಮಾಡ್ಕೊಂಡು ರೈತ ಈ ಬಾರಿ ಸಾಲ ಸೂಲ ಏನ್ ಮಾಡಿ ಹಾಕೊಂಡಿದ್ರು. ಅದರಿಂದ ಈ ಬಾರಿ ಲಾಭವನ್ನು ಪಡ್ಕೊಂಡು ಸಾಲ ಸೂಲ ಆದ್ರೂ ತೀರಿಸ್ಬೇಕಂದಿರುವಂತ ಈ ಬಸನಗೌಡರಿಗೆ ಮತ್ತೆ ಗಾಯದ ಮೇಲೆ ಬರೆ ಎಳೆದಿದೆ ಅಂತಾನೆ ಹೇಳ್ಬೋದು. ಹೊಲದ ಮಧ್ಯಭಾಗದಲ್ಲಿ ಒಂದು ವಿದ್ಯುತ್ ಕಂಬಗಳು ಕೂಡ ಇತ್ತು. ಆ ವಿದ್ಯುತ್ ಕಂಬಗಳು 2 ತಂತಿಗಳು ತಗಲ್ಕೊಂಡು ಇನ್ನೇನು ಅಡಿಕೆಗಳು ಮಾರಬೇಕಾಗಿರುವಂತ ಅಡಿಕೆಗಳಿಂದ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಮಿನಿಮಮ್ ಬಿಲ್ ಅಂದ್ರೂ 400 ಏನು ಬಾಳೆ ಗಿಡ ಇತ್ತು, ಅದ್ರ ಜೊತೆಗೆ 500 ಅಡಿಕೆ ಗಿಡಗಳಿತ್ತು. ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಂತ ಹೇಳ್ಬೋದು. ನಿರಂತರವಾಗಿ ಇಂತಹ ಘಟನೆಗಳು ಆಗದೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಅವ್ರು KEB ಅವರಿಗೆ ತಿಳಿಸ್ತಾನೆ ಬಂದಿದ್ರು. ಯಾಕಂದ್ರೆ ವಿದ್ಯುತ್ ಕಂಬ ನಮ್ಮ ಜಮೀನಲ್ಲಿದೆ, ಅದನ್ನ ಸ್ವಲ್ಪ ಎಚ್ಚರಿಕೆ ಮಾಡ್ಕೊಡಿ, ಇಲ್ಲಾಂದ್ರೆ ಅಡಿಕೆ ತೋಟಕ್ಕೆ ಈ ರೀತಿಯಾದ ಸಮಸ್ಯೆಗಳಾಗ್ಬೋದು ಅಂತ ಅಧಿಕಾರಿಗಳ ಗಮನಕ್ಕೆ ಬಸನಗೌಡ ಅವರು ತರ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ಯಾರೆ ಅಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ಸದ್ಯ ಈಗ ಈ ಶಾರ್ಟ್ ಸರ್ಕ್ಯೂಟ್ ಆಗಿದ್ದಕ್ಕಾಗಿ ಇಷ್ಟು ಬಸನಗೌಡ ಅವರಿಗೆ ಸಾಕಷ್ಟು ನಾಶವಾಗಿದೆ. ಈಗಾಗಲೇ ಅವರು ತೋರಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಪ್ರಕರಣವನ್ನ ದಾಖಲು ಮಾಡಿರುವಂತ. ಆದ್ರೆ ಅಧಿಕಾರಿಗಳು ಆದಷ್ಟು ಬೇಗನೆ ಭೇಟಿ ನೀಡಿ ಇವ್ರಿಗೊಂದು ಸೂಕ್ತ ಪರಿಹಾರ ಕೊಡ್ಬೇಕನ್ನುವಂಥದ್ದು ನಮ್ಮ TV5 ಆಶೆ ಕೂಡ ಆಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು, ತಮ್ಮ ಡೀಟೇಲ್ಸ್ಗಾಗಿ.